ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜು ಕವಿತಾ ಪ್ರತಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಜಮಾನ್ರು ನಾವು ವಾಕಿಗೆ ಬಂದಿದ್ದೀವಿ, ವಾಕ್ ಮಾಡ್ತಾಯಿದ್ದೀವಿ. ಹಾಗೆ ಇವತ್ತು ಎಗ್ ರೈಸು ಮತ್ತು ಎಗ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಕಳೆಯುತ್ತೆ ಅಂತ ಹೇಳ್ತೀನಿ. ಹೋಗೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ದಿನಸಿ ಎಲ್ಲ ಖಾಲಿ ಆಗಿತ್ತು. ಡಿಮಾರ್ಟಿಗೆ ಹೋಗಿ ಹಾಗೆ ಆಹಾರ ಮೇಳ ಇದೆ, ಪ್ರತೀಕ್ಷೆನೂ ಕರ್ಕೊಂಡೋಗಿ ಅಲ್ಲಿ ಗೇಮ್ಸ್ ಎಲ್ಲ ಇದೆಯಂತೆ, ಹಾಗೆ ಆಟಾಡ್ಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈ ಸಂಡೇ ಹೇಗೆ ಕಳೆಯುತ್ತೆ ಅಂತ ನೋಡೋಣ. ಅವ್ರ ಫಾಸ್ಟಿಗೆ ನಾನು ಓಡೋಕ್ಕೆ ಆಗಲ್ಲ. ಯಾವಾಗಲೂ ನನ್ನ ರೇಗಿಸ್ತಾ ಇರ್ತಾರೆ, ಜಟ್ಕಾ ಗಾಡಿ ಅದಕ್ಕೆ ಸ್ಲೋ ಬರ್ತಾರೆ ಅಂತ. ಇಲ್ಲಿ ಪ್ರತೀಕ್ಷೆ ಆಟ ಆಡ್ತಿದ್ದಾಳೆ. ಓಕೆಲ್ಲ ಆಯಿತು. ಮನೆಗೆ ಬಂದು ಎಣ್ಣೆ ಹಚ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಣ್ಣೆ ಹಚ್ಕೊತಾ ಇದ್ದೀನಿ. ಹಾಗೆ ನಾನು ಹಚ್ಕೊಂಡಾದ್ಮೇಲೆ ಪ್ರತೀಕ್ಷೆಗೂ ಹಚ್ಚಿದೆ. ಅವಳು ಬೇಡ ಮಮ್ಮಿ, ನಾನು ಎಣ್ಣೆ ಹಚ್ಚಿಸ್ಕೊಳ್ಳಲ್ಲ ಅಂತ ಅಂತಿಲ್ಲ. ನಾನಿಲ್ಲ, ಇವತ್ತು ಸಂಡೇ ಎಲ್ಲರೂ ಎಣ್ಣೆ ಹಚ್ಕೋಬೇಕು ಅಂತ ಸಮಾಧಾನ ಮಾಡಿ ಎಣ್ಣೆನ ಹಚ್ಚಿದೆ ಅವಳಿಗೂ. ಎಣ್ಣೆ ಹಚ್ಚಾದ್ಮೇಲೆ ಅಮ್ಮ ನೀನು ಹಾಕೋತೀಯಲ್ಲ ಸ್ಟೈಲಾಗಿ, ಆ ಥರ ಕ್ಲಿಪ್ ಹಾಕಮ್ಮ ಅಂತ ಅಂದರು. ಅವಳದು ದಪ್ಪ ಕೂದಲು, ಹಂಗಾಗಿ ಅಷ್ಟಪ್ಪ ಕ್ಲಿಪ್ಪು ಅವಳಿಗೆ ಹಿಡಿತಾನೇ ಇಲ್ಲ. ನಮ್ಮ ಮನೆಯವ್ರ ಫ್ರೆಂಡು ಸೈಟ್ ನೋಡಬೇಕು ಅಂತ ಹೇಳಿದರು, ಅದಕ್ಕೆ ಸೈಟ್ ನೋಡೋಕ್ಕೆ ಅಂತ ಕರ್ಕೊಂಡೋಗಿದ್ರು. ಇದು ನೆಲಮಂಗಲ ಹತ್ರ ಇರೋದು ಕೀತಹಳ್ಳಿ ಅಂತ. ಇದು ಸ್ಕ್ವೇರ್ ಫೀಟು 1500 ಅಂತ ಹೇಳಿದರು. ಅದಕ್ಕೆ ಇಷ್ಟೊಂದು ಕಡಿಮೆ ಬೆಲೆಗೆ ಬೆಂಗಳೂರಲ್ಲಿ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅವ್ರ ಫ್ರೆಂಡು ಎಲ್ಲ ನೋಡ್ತಾಯಿದ್ರು ಇಲ್ಲಿ. ಬಟ್ ಇದು DC ಕನ್ವರ್ಷನ್ ಆಗಿರಲಿಲ್ಲ, ಹಾಗಾಗಿ ಯಾವ ಗ್ಯಾರಂಟಿನೂ ಇಲ್ಲ. ಆಮೇಲೆ ತೊಗೊಂಡು ಒಬ್ರಿಗೆ ಮಾರಿರೋದನ್ನೇ 3-4 ಜನಕ್ಕೆ ಮಾರಿರ್ತಾರೆ. ಬೇಡ ಅಂತ ಅಂದ್ಬಿಟ್ಟು ಅವರು ಅಲ್ಲಿ ತೊಗೊಳ್ಳಿಲ್ಲ, ಅವರು ವಾಪಸ್ ಬಂದುಬಿಟ್ರು. ನೆಕ್ಸ್ಟು ಬಂದಿದ್ದೆ ಅರವಿಂದ್ ಪ್ರಾಪರ್ಟಿ ಹತ್ರ. ಬಂದ್ಬಿಟ್ಟು ಕೇಳಿದ್ರು, ಇಲ್ಲಿ ಸ್ಕ್ವೇರ್ ಫೀಟು 4200 ಒಂದು ಕಡೆ ಇತ್ತು, ಹಾಗೆ 4800 ಒಂದು ಕಡೆ ಸೈಟ್ ಇತ್ತು. ಹಾಗಾಗಿ ಅದಕ್ಕೇ 56 ಲಕ್ಷ ಬೇಕಾಗಿತ್ತು. ಹಾಗಾಗಿ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಅಲ್ಲೂ ತೊಗೊಳ್ಳಿಲ್ಲ. ನೆಕ್ಸ್ಟು ಇಲ್ಲೇ ಅವರು ಒಳಗೆ ಕೇಳ್ಕೊಬರ್ರಿ ಅಂತ ಕಳಿಸ್ಬಿಟ್ಟು ನಾನು ಇಲ್ಲಿ ಫ್ಲವರ್ಗಳನ್ನ ವೀಡಿಯೋ ತಗೊತಾ ಇದ್ದೆ. ನನಗೆ ಗಿಡಗಳು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನೆಕ್ಸ್ಟು ಮನೆಗೆ ಬಂದು ಊಟ ಮಾಡಿಕೊಂಡು ನಾವು ಡಿಮಾರ್ಟಿಗೆ ಹೊರಟು. ಸ್ವಲ್ಪ ದಿನಸಿ ಸಾಮಾನೆಲ್ಲ ಖಾಲಿಯಾಗಿತ್ತು ಅಂದನಲ್ಲ, ಡಿಮಾರ್ಟಿಗೆ ಹೊರಟು. ಒಟ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಅಲೋ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಕಡೆ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆದ್ರೂ ಡಿಮಾರ್ಟಲ್ಲಿ ತೊಗೋಬೋದು ಮೆಟೀರಿಯಲ್ಗಳು, ದಿನಸಿ ಸಾಮಾನುಗಳು ತುಂಬಾ ಕಡಿಮೆ ಕಂಪೇರ್ ಮಾಡಿದ್ರೆ ಹೊರಗಡೆದಕ್ಕೆ. ಈಗ ಗೋಧಿ ಹಿಟ್ಟು ನಾನು ತೊಗೊಂಡಿದ್ದೇನೆ ಹೊರಗಡೆ, ಮೊನ್ನೆ ಖಾಲಿಯಾಗಿತ್ತು ಅಂತ ತೊಗೊಬಂದಿದ್ದು, kg 45, ಅದು ಲೂಸು. ಹಾಗಾಗಿ ನನಗೆ ಇಲ್ಲೇ ತುಂಬ ಕಡಿಮೆಗೆ ಸಿಗುತ್ತೆ, ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ನೋದು. ಡಿಮಾರ್ಟಲ್ಲಿ ಕೆಳಗಡೆ ಫ್ಲೋರಲ್ಲಿ ಎಲ್ಲ ದಿನಸಿ ಸಾಮಾನುಗಳು ಸಿಗುತ್ತೆ. ಹಾಗೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಮಕ್ಕಳಿಗೆ ಬೇಕಾಗಿರೋ ಬುಕ್ಸು, ಲಂಚ್ ಬಾಕ್ಸು, ಹಾಗೆಯೇ ಬೆಡ್ಶೀಟ್ಗಳು, ಬೆಡ್ ಸ್ಪ್ರೆಡ್ಡು, ಮ್ಯಾಟು, ಕ್ಲಾತ್ಸು, ಈ ಥರ ಎಲ್ಲ ಸಿಗುತ್ತೆ. ನೆಕ್ಸ್ಟು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದು ಸಂಜೆ ಆಹಾರ ಮೇಳಕ್ಕೆ ಬಂದು. ಇಲ್ಲಿ ಹಲಸಿನಣ್ಣು ಹಾಗೂ ಮ್ಯಾಂಗೋದು ಆಹಾರ ಮೇಳ ನಡೀತಾ ಇತ್ತು. ಹಾಗಾಗಿ ಬಂದು ಇಲ್ಲಿ ಬಟ್ಟೆಗಳು ಮತ್ತು ಕೋವಾ ಸಿಗ್ತಾಯಿತ್ತು. ಈ ಕಡೆ ಬಂದರೆ ಕ್ಲಿಪ್ಪು, ಹೇರ್ ಬ್ಯಾಂಡು, ಈ ಥರ ಎಲ್ಲ ಇಟ್ಕೊಂಡಿದ್ರು. ಚೆನ್ನಾಗಿತ್ತು ನೋಡೋಕ್ಕೆ, ಬಟ್ ರೇಟ್ ನೋಡಿದ್ರೆ ಕಾಸ್ಟ್ಲಿ ಅನ್ನಿಸ್ತು. ಇಲ್ಲಿ ಎಲ್ಲ ಥರದ್ದು ಬುಕ್ಗಳು ಇಟ್ಟಿದ್ರು. ಬಟ್ ರೇಟ್ ಮಾತ್ರ ತುಂಬಾ ಜಾಸ್ತಿ ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ನಾನೇನು ತೊಗೊಳ್ಳಿಲ್ಲ. ನಾನು ತೊಗೊಂಡಿದ್ದು ಎರಡೇ. ರೇಟ್ ಮಾತ್ರ ತುಂಬಾ ಕಾಸ್ಟ್ಲಿ ಇತ್ತು. ಸರಗಳೆಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಈ ಥರ ಸರ ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಕೇಳಿದ್ರೆ 150-200 ರೂಪಾಯಿ ಹೇಳ್ತಾ ಇದ್ರು. ಈ ಕಡೆ ಬಂತ ಅಂದರೆ ಸ್ನ್ಯಾಕ್ಸ್ ಐಟಮ್ಗಳೆಲ್ಲ ಇಟ್ಟಿದ್ರು. ಸ್ನ್ಯಾಕ್ಸ್ ಐಟಮು ಒಂದೊಂದೇ ಟೇಸ್ಟ್ ಮಾಡಿ ನೋಡಿ ಅಂತ ಕೊಡ್ತಾಯಿದ್ರು. ಇದೆಲ್ಲ ಪಿಕಲ್ಗಳು, ಎಲ್ಲ ಥರದ ಪಿಕಲ್ಗಳಿತ್ತು.
ನನಗೆ ತುಂಬಾ ಇಷ್ಟ ಆಗಿದೆ ಈ ಬಳೆಗಳು ಎಷ್ಟು ಚೆನ್ನಾಗಿದೆ ಅಂತ. ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿತ್ತು, ಬಟ್ ರೇಟು ಹಂಗೆ ಕಲರ್ಫುಲ್ಲಾಗೆ ಜಾಸ್ತಿನೇ ಇತ್ತು. ಇಲ್ಲಿ ದಿನಸಿ ಸಾಮಾನುಗಳು ಎಲ್ಲ 20 ರೂಪಾಯಿ 30 ರೂಪಾಯಿ ಅಂತ ಹಾಕ್ಕೊಂಡಿದ್ರು. ಸ್ನ್ಯಾಕ್ಸ್ ಐಟಮ್ಸು, ಮೆಂತ್ಯ, ಜೀರಿಗೆ, ಸಾಸಿವೆ ಇದೆಲ್ಲ. ಈ ಕಡೆ ಬಂದರೆ ಮಾವಿನ ಹಣ್ಣು ಜ್ಯೂಸು, ಪೈನಾಪಲ್ ಜ್ಯೂಸು, ಹಾಗೆ ಏನೇನು ತುಂಬ ಥರದ ಹಣ್ಣುಗಳ ಜ್ಯೂಸನ್ನ ಇಲ್ಲಿ ಇಟ್ಟಿದ್ರು. ಹಾಗೆ ಇಲ್ಲಿ ಡಿಫ್ರೆಂಟ್ ಥರದ್ದು ಇದು ನೋಡಿದೆ, ಏನು ಹಪ್ಪಳದ ಮೇಲೆ ಚುರುಮುರಿ ಹಾಕಿ ಕೊಟ್ಟಿದ್ರು. ತುಂಬ ಜನ ತಿಂತಾಯಿದ್ರು. ನಾನು ಅಬ್ಸರ್ವ್ ಮಾಡಿದೆ. ಅದನ್ನು ನಾನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿತ್ತು, ಹೇಗಿದೆ ಅಂತ ಟೇಸ್ಟ್ ಹೇಳ್ತೀನಿ. ಹಾಗೆ ಇಲ್ಲಿ ಮಮ್ಮೂಸು ಸಿಕ್ತಿತ್ತು, ಗೋಬಿ ಮಾರ್ತಾಯಿದ್ರು. ಬಟ್ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ, ಯಾಕಂದರೆ ಅವರು ನಮ್ಮನೆಯವ್ರು ತಿನ್ನಲ್ಲ. ಹಾಗಾಗಿ ಅವ್ರು ತಿಂದಿರೋದ್ರಿಂದ ನಾನು ಯಾವುದನ್ನು ಇಷ್ಟಪಡಲಿಲ್ಲ ತಿನ್ನೋಕ್ಕೆ ಅಂತ. ಪ್ರತೀಕ್ಷಾ ನನಗೆ ಮಮ್ಮಿ ಪಾನಿಪುರಿ ಕೊಡಿಸಿ ಸಾಕು ಅಂತ ಅಂದ್ಲು. ಹಾಗಾಗಿ ಪಾನಿಪುರಿ ಕೊಡ್ಸೋಕ್ಕೆ ಬಂದು, ಇವತ್ತು ಫಾದರ್ಸ್ ಡೇ ಅಲ್ವಾ, ಹಾಗಾಗಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸು ಫಾದರ್ಸ್ ಎಲ್ಲ ಇಲ್ಲಿ ಕ್ಯಾಂಡಲ್ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾಯಿದ್ರು. ಇವತ್ತು ಫಾದರ್ಸ್ ಡೇ ಅಲ್ವಾ, ಅದಕ್ಕೆ ಅವ್ರ ಸ್ಕೂಲಲ್ಲಿ, ಪ್ರತೀಕ್ಷಾ ಸ್ಕೂಲಲ್ಲಿ ಗಿಫ್ಟ್ ಮಾಡಿದರೆ ಪಪ್ಪಾಗೆ ಕೊಡಬೇಕು ಅಂತ ಅದನ್ನು ಬಂದು ತೋರಿಸ್ತಾ ಇದ್ಲು. ಮತ್ತು ಅವಳೇ ಏನೋ ಲೆಟರ್ ಬರೆದಿದ್ದಾಳೆ ಅವ್ರ ಪಪ್ಪಾಗೆ. ಅದನ್ನು ತಂದು ಅವ್ರ ಪಪ್ಪಾಗೆ ಸಂಜೆ ಕೊಟ್ಟಳು. ಹ್ಯಾಪಿ ಫಾದರ್ಸ್ ಡೇ ಪಪ್ಪ ಅಂತ. ಅವ್ರ ಪಪ್ಪ ಖುಷಿ ಪಡ್ತಾಯಿದ್ರು ಅದನ್ನು ನೋಡಿ. ಇವತ್ತು ನಾನು ಎಗ್ ರೈಸು ಮತ್ತು ಎಗ್ ಕಬಾಬ್ ಮಾಡಿದೆ. ಅದನ್ನೇ ಊಟ ಮಾಡಿಕೊಂಡು ಚೆನ್ನಾಗಿ ಬಂದಿತ್ತು ಎಗ್ ಕಬಾಬು. ಅದು ರೆಸಿಪಿನ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ಮಾಡಿದೆ ಅಂತ ಅನ್ನೋದನ್ನ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗು. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕನ್ನು ಕೊಡಿ. ಥ್ಯಾಂಕ್ ಯು. ಬಾಯ್.